ನನ್ನ ಫ್ರೆಂಡ್ಸ್ ಎಲ್ಲ ಇವತ್ತು ನಾನು ಅಲ್ಲಿಂದ ಇಲ್ಲಿ ಬೆಟ್ಟಕ್ಕೆ ಬಂದಿದ್ದೀನಿ. ಅಲ್ಲಿ ಮತ್ತೆ ಈ ಬೆಟ್ಟಕ್ಕೆ ಬಂದಿದ್ದೀವಿ. ಬನ್ನಿ ಬೆಟ್ಟ ನೋಡೋಣ. ಸಿಗ್ತಿಲ್ಲ ಅಲ್ಲಿ ಭೇಟಿ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ಸಿಗ್ತಾ ತುಂಬ. ನೋಡಿ ಫ್ರೆಂಡ್ಸ್, ಇದು 12ನೇ ಶತಮಾನದಲ್ಲಿ ಕಟ್ಟಿಸಿದಂಥ ದೇವಸ್ಥಾನ ಅಂತೆ. ಇದು ರಾಜ ಕೃಷ್ಣದೇವರಾಯ ಕಟ್ಟಿಸಿದ್ದಂತೆ. ನೋಡಿ, ಇದು ಅವೆಲ್ಲ ಬೆಟ್ಟಗಳನ್ನ ಆಕ್ಯುಪೈ ಮಾಡಿದ್ರಂತೆ. ಇಲ್ಲೆಲ್ಲ ನೋಡ್ರಿ ಫುಲ್ ಎಲ್ಲ ಕೆತ್ತಾಕ್ಬಿಟ್ಟವ್ರೆ. ಅಲ್ಲೇನೋ ನಿಧಿ ಬಗ್ಗೆ ಬರ್ದಿರಂತೆ, ಬಟ್ ಅದನ್ನೆಲ್ಲ ವೈಟ್ ಕಲರ್ ಆಗಿ ಬ್ಲಾಗ್ ಮಾಡಿದ್ರಂತೆ. ಮುಂಚೆ ಈ ದೇವಸ್ಥಾನದ ಲೆವೆಲ್ಗೆ ಬೆಟ್ಟ ಆಯ್ತಂತೆ ಕೆಳಗಡೆಯಿಂದ, ಬಟ್ ನೋವು ಇದು ಎಲ್ಲ ಹೊಡೆದಾಕಿದ್ದಾರೆ. ನೋಡ್ರಿ, ಈ ದೇವಸ್ಥಾನ ಇತಿಹಾಸ ಏನಂದರೆ, ಪುರಾತನ ಕಾಲದಲ್ಲಿ ಅಂದರೆ 1ನೇ ಶತಮಾನದಲ್ಲಿ ಶಂಕರಲಿಂಗ ಎಂಬಂತೆ ದೇವಮಾನವ ಸ್ವಾರಮ್ಮ ಎಂಬವರು ಮದುವೆ ಆದಾಗ ಯಾರು ಯಾದವ್ ಅನ್ನೋ ಒಂದು ನೋಡ್ರಿ ಯಾದವ್ ಅನ್ನೋ ಹೆಂಗಸರು ಇಟ್ಕೊಂಡಿದ್ರಂತೆ. ಆ ಕಾರಣಕ್ಕೋಸ್ಕರ ಅವರು ಮುಖ ಆ ದೇವಸ್ಥಾನದಲ್ಲಿ ಫೇಸ್ ಕಟ್ಟು ಆ ಕಡೆ ಇದೆ, ಈ ಕಡೆ ಫೇಸ್ ಮಾಡಲ್ಲ. ಅದಕ್ಕೆ ತಲೆ ಕಿತ್ತ ದೇವರು ಈ ದೇವರದ್ದು ಏನಂದ್ರೆ ಅಂದರೆ ಅವ್ರಿಗೆ ಇಟ್ಕೊಳ್ಳೋಕೆ ಟ್ರೈ ಮಾಡಿದಾಗ ಇವರು ಅಲ್ಲಿ ಸ್ವಾಮಿ ದೇವ ಇವ್ರಿಗೆ ಕಿತ್ತಾಕಿದ್ರಂತೆ. ಅವ್ರು ನೋಡಿ ಅಲ್ಲೇ ಎಮ್ಮೆ ಕೋಟೆ ಮೇಲೆ ಅವರು 2ನೇ ಶತಮಾನದಲ್ಲಿ ಇದರಲ್ಲಿ ವಾಸ ಆಗ್ತಿತ್ತು. ಇಲ್ಲೆಲ್ಲ ತುಂಬ ನೇಚರ್ ಸಖತ್ತಾಗಿದೆ. ಬಟ್ ಈ ದೇವಸ್ಥಾನ ಜೊತೆ ಕಿತ್ತಾಕ್ತೋದ್ರಿಂದ ಅವಾಗ ಸಿಟ್ಟು ಬಂದು ಆ ಕಡೆ ಆ ದೇವಸ್ಥಾನದಲ್ಲಿ ಹೇಳಿದ್ನಲ್ಲ ಆ ಕಡೆ ಫೇಸ್ ಮಾಡಿದೆ. ಇಷ್ಟ ಇಲ್ಲ ಅದಕ್ಕೆ. ಈ ದೇವರು ಲಿಂಗ ಆಗಿದೆ, ಬಟ್ ಅಲ್ಲಿ ಅಲ್ಲಿಗೆ ಈ ಬೆಟ್ಟಗಳಿಂದ ಅಂದರೆ ಅಲ್ಲಿಂದ ಅಲ್ಲಿಗೆ 600 ಮೀಟರ್ಸ್ ಇದೆ. ಆ 600 ಮೀಟರ್ಸ್ ಆ ಅಮ್ಮನ ಜುಟ್ಟು ಹಿಡ್ಕೊಂಡು ನಡೆದಿದ್ದು, ಪಿಂಡನೆಲ್ಲ ತುಳಿದ್ರಂತೆ. ಆ ಅಮ್ಮ ಯಾದವಾಗಿರೋದ್ರಿಂದ ಅಲ್ಲೆಲ್ಲ ಮಾಡ್ತಿದ್ರು. ಬಟ್ ಇಲ್ಲಿ ತುಂಬ ಹಿಸ್ಟ್ರಿ ಸಖತ್ತಾಗಿದೆ. ಬಟ್ ನೋಡಿ, ಮರ ಎಲ್ಲ ಇದೆ. ಇಲ್ಲಿ ಟೆಂಪ್ರೇಚರ್ ಎಲ್ಲ ಭತ್ತ ಬೆಳೀತಾರೆ ಅತಿ ಹೆಚ್ಚಾಗಿ. ನೋಡ್ರಿ, ಅಲ್ಲಿನ ಬೆಳೀತಾರೆ ಯಾರು. ನಾವು ತುಂಬ ಎಲ್ಲ ಪೂಜಾರಿ ಎಲ್ಲ ಹೋಗಿ ದೊಡ್ಡ ಇದೆ. ಯಾಕಂದರೆ ಅವ್ರ ದೇವ ಆ ಕಾರಣಕ್ಕೋಸ್ಕರ ಇದು ಇತಿಹಾಸದಲ್ಲಿ 12ನೇ ಶತಮಾನ ಕೃಷ್ಣದೇವರಾಯ ಬರ್ತಿದ್ದರಂತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇದನ್ನು ನೇಚರ್ನ ಸ್ವಲ್ಪ ತಂಗಿ ವಿಚಾರ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ನೇಚರ್ ಅಂದರೆ ಇಲ್ಲೆಲ್ಲ ಫ್ಲವರಿಂಗು, ಈ ಭತ್ತ ಬೆಳೀತಾರೆ. ನಮ್ಮ ಕಡೆ ಕರ್ನಾಟಕ ಇದೆಲ್ಲ ಇಲ್ಲಿ ಆಲ್ಮೋಸ್ಟ್ ನೋಡಿ ಅಲ್ಲೆಲ್ಲ ನಾವು ಅದನ್ನೆಲ್ಲ ಇಲ್ಲಿ ಕರ್ನಾಟಕ ಅಲ್ಲೆಲ್ಲ ಇವಾಗ ನಮ್ಮ ತಂಗಿಯವ್ರು ಏನೋ ನೋಡ್ತಿದ್ದಾರೆ ದೇವರ ಈ ದೇವಸ್ಥಾನ ಹೆಸರು ಸ್ವಾರಮ್ಮ ಅಂತ. ಆ ದೇವಸ್ಥಾನದ ಅಂದರೆ ಸ್ವಾರಮ್ಮನ ಅಲ್ಲಿ 18 ಬೆಟ್ಟಗಳು, ಅಲ್ಲಿ ಒಂದು ಏಕೈಕ ಲಿಂಗ ಅಂತ ದೇವಿ ಕುಂತಿರೋ ಪಾರ್ವತಿ. ನೋಡಿ ಅಲ್ಲಿ ಯಾವ ಥರ ಬ್ಯಾಲೆನ್ಸ್ ಮಾಡ್ತಿದ್ದಾವೆಲ್ಲ. ಇಲ್ಲ ಅತಿ ಹೆಚ್ಚು ನೇಚರ್ ಕಂಡು ಬರ್ತದೆ. ಅಷ್ಟೊಂದು ಪೊಲ್ಯೂಷನ್ಗಳಿರಲ್ಲ. ಇವಾಗ ನನ್ನ ತಂಗಿ ಅವ್ರಂತೆ ಕೈಗಳು ಒಂದೊಂದು ಡಿಸ್ಟೆನ್ಸ್ ಈ ಟೈಟಲ್ಲಿ ನಿಂತಿರ್ತವೆ. ಸ್ವಲ್ಪ ಎಷ್ಟು ಮೀಟರ್ಗಳೆಲ್ಲ ಬ್ಯಾಲೆನ್ಸ್ ತಪ್ಪೋಗ ಅಂತ ಅಷ್ಟು ನೋಡ್ರಿ. ಅದೆಲ್ಲ ವೈಟ್ ಕಲರ್ ಎಲ್ಲ ಮುಗಿಗೆ ರಾನಮ್ಮನ ಮಜ್ಜಿಗೆ ಎಲ್ಲ ತಂಗಿಯವರು ತಪ್ಪಾದಿಷ್ಟು ಮಾಡ್ತಾರೆ. ಬಟ್ ಅವ್ರಿಗೆ ಅಲ್ಲಿ ನೋಡ್ರಿ ಅದೇನಿದೆಯೋ ಆ
ಅಲ್ಲಿ ಆ ಯಮ್ಮನ ಹೊಡೆದಿರೋದು, ಆ ಮಜ್ಜಿಗೆ ಅಲ್ಲಿಂದ ಬಿದ್ದಿರೋದು ನೋಡ್ರಿ. ಅಲ್ಲಿ ನಮ್ಮ ಮನೆ ದೇವರು ಸಾರಮ್ಮ ಅವರು ನೆಲೆಸಿದ್ದಂತೆ. ಅದು ಕೋಟೆ ಥರ ಕಾಣಿಸ್ತದೆ. ಇದು ಆಲ್ಮೋಸ್ಟ್ ಪಾವಗಡ ಡಿಸ್ಟಿಕ್ಕಿಗೆ ಸೇರಿದೆ. ಇಲ್ಲೆಲ್ಲ ಎಷ್ಟೊಂದು ಬೆಟ್ಟಗಳಿದ್ದಾವೆ. ಈ ಬೆಟ್ಟಗಳಿಂದ ಇಂಜಾರು ಸಿದ್ದೇಶ್ವರ ಅಂದರೆ ಗೊತ್ತಲ್ಲ ನಿಮಗೆ. ಅಂದರೆ ಈ ಅಮ್ಮನ ಒಡವೆ ತಗೊಂಡೋಗ್ತಂತೆ. ಅವರಿಬ್ಬರು ಒಂದೇ, ಈ ಅಪ್ಪನ ಮುಂದೆ ಅವರೆಲ್ಲ ಶಿವನ ಸ್ವರೂಪ ಆಗಿರೋದ್ರಿಂದ ನಮ್ಮ ತಂದೆಯವರು ಪೂಜೆ ಮಾಡ್ತಿದ್ರೆ ಬನ್ನಿ ಹೋಗೋಣ. ನಾವು ದೇವರನ್ನು ತೋರಿಸ್ಬೇಕು. ಬಟ್ ಇಲ್ಲೆಲ್ಲ ಅಲೋ ಮಾಡ್ತಾಯಿಲ್ಲ. ಬಟ್ ನಾವೇನು ಪರ್ಮಿಷನ್ ಕೇಳಿದ್ವಿ, ಬಟ್ ಬಾಗಿಲು ಹಾಕಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಪರ್ಮಿಷನ್ಗೆ 1000 ರೂಪಾಯಿ ಇಸ್ಕೊಂಡಿದ್ದಾರೆ. ಪೂಜೆ ಮಾಡ್ತಿದ್ದಾರೆ ನಮ್ಮ ತಂದೆ. ನೋಡ್ರಿ ತುಂಬ ಚೆನ್ನಾಗಿದೆ ನೇಚರು. ನೋಡ್ರಿ ಅಲ್ಲೆಲ್ಲ ಕೆರೆ, ಮೀನುಗಳು, ಹೊಸದಲ್ಲೆಲ್ಲ ಚೌಟ್ರಿ ಕಟ್ತಾ ಇದ್ದಾರೆ ಅಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಪಕ್ಕದಲ್ಲಿ ಒಂದು 5-6 ಒಂದೇ ಅನಿಸುತ್ತೆ. ಈ ಡಿಸ್ಟಿಕ್ಕಿನ ಕೊನೆಯ ಹಳ್ಳಿ. ಆ ಕಡೆ ಸ್ವಲ್ಪ ಇನ್ನೊಂದು 2 ಕಿಲೋಮೀಟ್ರ್ ಅಂದರೆ 2000 ಮೀಟರ್ ಡಿಸ್ಟೆನ್ಸ್ ಹೋದರೆ ಅಲ್ಲಿ ಆಂಧ್ರ ಸಿಗ್ತದೆ. ಇದು ಗಡಿಯಲ್ಲಿರುವಂಥ ದೇವಸ್ಥಾನ. ನಮ್ಮ ಶಿರಾ ಅಂದರೆ ತುಮಕೂರು ಡಿಸ್ಟಿಕ್ಕಿಂದ 100 ಕಿಲೋಮೀಟರ್ಸ್ 120 ಆಗುತ್ತೆ. ಹೋಗೋದೆಲ್ಲ ಸೇರಿ ಇವಾಗ ನಾವು ಮತ್ತೆ ಹೇಮಾವತಿಗೆಲ್ಲ ಹೋಗಬೇಕು. ಯಾಕೆಂದರೆ ರಿಲೇಟೆಡ್ ದೇವಸ್ಥಾನಗಳಿವೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೇವೆ ಫ್ರೆಂಡ್ಸ್. ನೋಡಿ ಒಳಗಡೆ ದೇವ್ರನ್ನ ತೋರಿಸ್ತೀವಿ. ಏನು ಕಾಣಿಸ್ತಿದ್ಯಾ? ಇದೆ ದೇವರು. 1.1x 4x ನಲ್ಲಿ ನೋಡಿದ್ರೆ ಇಷ್ಟ ಕಾಣಿಸೋದು. ಇದು ಇಷ್ಟು ಸಣ್ಣ ಗುಡಿಯಲ್ಲಿ ಇಷ್ಟು ದೊಡ್ಡ ದೇವಸ್ಥಾನ. ನನ್ನ ತಂಗಿಯವರು ಕಾಯಿ ತಿಂತಿದ್ದಾರೆ. ವಿಡಿಯೋನ ನೀವು ತುಂಬ ಇಷ್ಟಪಟ್ಟು ಕೇಳೋಕ್ಕೋಸ್ಕರ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಎಲ್ಲ ಜಾಸ್ತಿ ರೇಷ್ಮೆ, ಕಾಟನ್ ಅಷ್ಟೇ ಅಗ್ರಿಕಲ್ಚರ್ ಪ್ರಕಾರ. ಥ್ಯಾಂಕ್ಸ್. ಬಾಯ್ ಗೆಳೆಯರೇ.